ಮಾವ, ಸಂಪದನ್ ಹತ್ರ ಎಲ್ಲದಕ್ಕೂ ಏನೋ ಒಂದು ಲಾಜಿಕ್ ಇರುತ್ತೆ. ಸರಿ ಸಂಪದ, ನನ್ಗೋಸ್ಕರ ನೆನ್ನೆಯಿಂದ ನೋವು ಸಹಿಸ್ಕೊಂಡೆ. ಆದ್ರೆ ಕೈಲಿರೋ ಬಳೆ ಹೊಡೆದ್ರೆ ಒಂದ್ ಕೈ ಕಮ್ಮಿ, ಇನ್ನೊಂದ್ ಕೈಗೆ ಜಾಸ್ತಿ ಬಳೆಗಳನ್ನ ಯಾರೂ ಹಾಕೊಳ್ಳಲ್ಲ. ಬದಲಾಯಿಸ್ಕೋಬೇಕಿತ್ತಲ್ವಾ? ಅಂದ್ರೆ ಅವಳಿಗಿಷ್ಟ ಇರೋದು ಹರಿದೋದ್ರೆ ಮುರಿದೋದ್ರೆ ಅಷ್ಟು ಈಸಿಯಾಗಿ ಸುಮ್ಮನಾಗಲ್ಲ ಅಮ್ಮ. ನಿನ್ನೆ ಸೀರೆ ಹರಿದೋದ್ರು ಅದನ್ನೇ ಉಟ್ಕೊಂಡ್ಲು ಅಂತ ಹೇಳಿದ್ನಲ್ಲ ಕಲ್ಯಾಣಿ, ಅದ್ ನಿನಗೆ ಗೊತ್ತು. ಅದಕ್ಕೆ ಬಳೆ ಹೊಡೆದೋದ್ರು ಅವಳಿಗಿಷ್ಟ ಅಂತ ಅಷ್ಟೇ. ಇಷ್ಟ ಇಲ್ಲ ಅಂತ ಅದನ್ನೇ ಹಾಕೊಳ್ಳೋದ? ಸಂಪದ, ಇದು ತಪ್ಪು. ಬಳೆ ಒಡೆದು ಹೋಗೋದು ಒಳ್ಳೇದಲ್ಲ. ಬೆಸ ಸಂಖ್ಯೆಯಲ್ಲಿ ನಿಜವಾಗ್ಲೂ ಹಾಕೋಬಾರ್ದು. ಹೋಗಿ ಬದಲಾಯಿಸ್ಕೋ. ಸರಿ ಅಜ್ಜಿ. ಅದೆಲ್ಲ ಏನು ಸರಿಮಾ, ಇಷ್ಟಕ್ಕೂ ರಾತ್ರಿ ಬಂದವನು ಯಾರು ಅಂತ? ಯಾರೇ ಬಂದ್ರು ನನ್ನ ಕೈಗೆ ಸಿಕ್ಕಾಕೊಂಡ್ರೆ ಅವ್ರ ಕತೆ ಮುಗೀತು. ಮತ್ತೆ ಬರಲ್ಲ. ಯಾಕೆ ಬರ್ತಾನೆ? ನೀನೇನೋ ಆ ಕಳ್ಳಂಗೆ ತಂಗಿ ಏನೋ ತರ ಮಾತಾಡ್ತಿದ್ಯಾ? ಇವಳು ಬದಲಾಗಲ್ಲಮ್ಮ, ಬಿಟ್ಬಿಡು. ಸಿದ್ದು, ಸದ್ಯಕ್ಕೆ ನಾವು ನಿಮ್ಮನ್ನ ನಂಬದ್ವಿ ಅಂತಾನೆ ಅನ್ಕೋ, ಆದ್ರೆ ನಿಜವಾದ ಕಳ್ಳನ ಬಿಡೋದಿಲ್ಲ. ನಮ್ ಡಿಪಾರ್ಟ್ಮೆಂಟ್ ಇಂದ ಒಬ್ಬನ್ನ ನಿಗಾ ಇಡೋದಕ್ಕೆ ಹೇಳ್ತೀನಿ ಬಿಡು ಕಲ್ಯಾಣಿ. ನಿಗಾ ಇಟ್ರೆ ಒಂದಲ್ಲ ಒಂದಿನ ಕಳ್ಳ ಸಿಕ್ಕೇ ಸಿಗ್ತಾನೆ. ಬಾಲಾಜಿ, ಯಜಮಾನ್ರೆ, ಇದನ್ನೆಲ್ಲ ಕ್ಲೀನ್ ಮಾಡು. ಸರಿ ಯಜಮಾನ್ರೆ. ಅನುಪಮ, ಜಾಸ್ತಿ ಯೋಚನೆ ಮಾಡಬೇಡ. ಹೋಗಿ ಕೆಲಸ ನೋಡ್ಕೊಡಿ ಎಲ್ರು. ಹೋಗಿ. ರಾತ್ರಿ ಸಿದ್ದು ಹಾಲ್ಗೆ ನೀರ್ ಕುಡಿಯೋದಕ್ಕೆ ಬಂದ. ಬಿನ್ಗೆ ಒದ್ದ ಸರಿ, ಆಮೇಲೆ ಡಬ್ಬ ಕಾಲಿಗೆ ಸಿಕ್ತು. ಆದ್ರೆ ಹೊರಗಡೆ ಬಣ್ಣ, ಶೂ ಮಾರ್ಕು. ಸಮಥಿಂಗ್ ಇಸ್ ರಾಂಗ್. ಅರೆ, ಸಂಪದ ಬಳೆದೆ ಅಲ್ಲೋಡಿ. ಈಗ್ಲೂ ಕೂಡ ಇದೇ ಬಳೆಗಳೇ ಹಾಕೊಂಡಿದ್ದಾಳೆ. ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋದಕ್ ನೋಡಿದ್ಲು, ಆದ್ರೆ ಬಳೆ ಚೂರ್ ಸಿಕ್ಬಿಡ್ತು. ಇವ್ರ ಮುಖವಾಡ ತೆಗೆದು ಮನೆಯಿಂದ ಆಚೆ ಹಾಕಿ. ಅಮ್ಮ, ರಾತ್ರಿ ಮನೆ ಹೊರಗಡೆ ಏನೋ ನಡೆದಿದೆ ಅನ್ನಿಸ್ತಾ ಇದೆ. ಆ ಸಂಪದ ರಾತ್ರಿ ಯಾರ ಜೊತೆನೋ ಜಗಳ ಆಡಿದ್ಲು ಅನ್ನಿಸ್ತಾ ಇದೆ. ಸಿದ್ದುನ ಬಿಟ್ಟು ಬೇರೆ ಯಾರೋ ಇಲ್ಲಿಗೆ ಬಂದಿದ್ದಾರೆ. ಹೌದಮ್ಮ, ನನಗೂ ಹಾಗೆ ಅನ್ನಿಸ್ತಿದೆ. ನಾನು ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ನೆನ್ನೆ ನಾನು ಅವರಿಬ್ಬರಿಗೂ ಕುಡಿಯೋಕ್ ನೀರು ಕೊಡೋಣ ಅಂತ ಹೋಗಿದ್ದೆ. ಆಗ ಸಿದ್ದು ಯಾರ ಜೊತೆನೋ ತುಂಬಾ ಭಯದಿಂದ ಮಾತಾಡ್ತಿರೋ ಹಾಗನ್ನಿಸ್ತಿತ್ತು. ಹೌದಾ? ಮತ್ತೆ ಯಾರು ಏನು ಅಂತ ಕೇಳಲಿಲ್ವಾ? ಕೇಳಿದ್ನಮ್ಮ. ಯಾರಿಗೋ ಒಂದು 50,000 ಕೊಡ್ಬೇಕು, ಅದ್ರ ಬಗ್ಗೆನೇ ಮಾತಾಡ್ತಿದ್ದೀನಿ ಅಂತ ಹೇಳ್ದ. ಆದ್ರೆ ನನಗ್ಯಾಕೆ ಅವನ ಮಾತಲ್ಲಿ ನಂಬಿಕೆನೇ ಬರಲಿಲ್ಲ. ಏನ್ ಕಲ್ಯಾಣಿ, ರಾತ್ರಿ ನಡೆದಿದ್ರ ಬಗ್ಗೆನಾ? ಹೌದು ಆಫೀಸರ್.
ನಮಗೆ ಗೊತ್ತಿಲ್ಲದೆ ನಮ್ಮ ಮನೇಲಿ ಏನೇನೋ ನಡೀತಾ ಇದೆ ಶೌರ್ಯ. ಹೊರಗ್ನವ್ರು ಯಾರೋ ಬಂದಿದ್ರು ಅಂದ್ರೆ ಏನಾದ್ರೂ ಆಗ್ಬಹುದೇನೋ ಅಂತ ಅನಿಸ್ತಿದೆ. ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ ಅಂತ ನನಗೂ ಅನಿಸ್ತಾ ಇದೆ. ಹಾಗಂತ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಡಿಪಾರ್ಟ್ಮೆಂಟಿಂದ ಗಮನ ಇಡೋಕೆ ಹೇಳಿದ್ದೀನಿ. ಸಂಪದ ಸಿದ್ದುನ ನೋಡ್ತಾ ಇದ್ರೆ ಏನೂ ನಡೆದೇ ಇಲ್ಲ ಅನ್ನೋ ಹಾಗಿದ್ದಾರಪ್ಪ. ಸಂಪದ ಮನೆಯಿಂದ ಹೊರಗಡೆ ಬಂದೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ದಾಳೆ. ಅವರಲ್ದೆ ನಮ್ಮ ಮನೆಯವ್ರು ಯಾರು ಮನೆಯಿಂದ ಇದ್ದಕ್ಕಿದ್ದ ಹಾಗೆ ಹೊರಗಡೆ ಹೋಗಿ ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಸೊ ಸಂಪದ ಹೊರಗಡೆ ಹೋಗಿದ್ಲು ಅನ್ನೋದು ಕನ್ಫರ್ಮ್. ಅವ್ರ ವಿಷಯ ಎಷ್ಟು ಬೇಗ ತಿಳ್ಕೊಳ್ತೀವೋ ಅಷ್ಟೇ ಒಳ್ಳೇದು ಆಫೀಸರ್. ಚಿಕ್ಕ ಕ್ಲೂ ಸಿಕ್ತು ಅಂದ್ರೆ ಅವ್ರು ಖಂಡಿತ ಸಿಕ್ಕಾಕೋತಾರೆ. ನಾವು ಟೆನ್ಷನ್ ಮಾಡಿಕೊಂಡು ಅವರು ಹುಷಾರಾಗೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಅದಕ್ಕೆ ನಮಗೇನು ಗೊತ್ತಿಲ್ಲ ಅನ್ನೋ ಹಾಗೆ ಸುಮ್ಮನಿದ್ಬಿಡ್ಬೇಕು. ಹೀಗೆ ನಾವು ಮಾತಾಡ್ಕೊಳ್ಳೋದನ್ನು ಕಮ್ಮಿ ಮಾಡಬೇಕು. ಸರಿ ಆಫೀಸರ್. ಸರಿ ಬಾ, ನಾನು ಆಫೀಸ್ಗೆ ಹೋಗ್ಬೇಕು. ಬರ್ತೀನಮ್ಮ. ಇಲ್ಲಿವರೆಗೂ ಎಲ್ಲ ಪ್ಲಾನು ಕರೆಕ್ಟಾಗಿ ವರ್ಕೌಟ್ ಆಗಿದೆ ಸ್ಯಾಮ್. ಆದರೆ ಆ ಕಲ್ಯಾಣಿಯಿಂದ ಎಲ್ರಿಗೂ ಅನುಮಾನ ಶುರುವಾಗಿದೆ ಅನ್ಸುತ್ತೆ ಸ್ಯಾಮ್. ಹೌದು ಸಿದ್ದು, ಅದೇ ನಂಗೂ ತುಂಬಾ ಟೆನ್ಷನ್ ಆಗಿದೆ. ರಾತ್ರಿ ಅವ್ನು ಬಂದಾಗ ತುಂಬಾ ಅತಿಯಾಗಿ ಆಡ್ದ ಅನ್ಸುತ್ತೆ. ಆ ಪೇಂಟ್ ಬಾಕ್ಸ್ ಬಿದ್ದಿದ್ರಿಂದಾನೇ ಇಷ್ಟೆಲ್ಲ ಆಗಿದ್ದು ಅನ್ಸುತ್ತೆ. ಏನೋ ಸೌಂಡ್ ಬಂತು, ಆದ್ರೆ ಪೇಂಟ್ ಬಾಕ್ಸ್ ಅನ್ಕೊಂಡಿರ್ಲಿಲ್ಲ. ಅಲ್ಲೇ ಮ್ಯಾನೇಜ್ ಮಾಡಿದ್ದೆ ಸ್ಯಾಮ್. ಯಾರೋ ಬಂದಿದ್ದಾರೆ ಅಂತ ಆ ಕಲ್ಯಾಣಿ ಕಾಟ ಕೊಡ್ತಾ ಇದ್ದಾಳೆ. ಅವಳನ್ನು ಹೇಗಾದ್ರೂ ಡೈವರ್ಟ್ ಮಾಡ್ಬೇಕು ಸಿದ್ದು. ಏನ್ ಮಾಡಿದ್ರೆ ವಿಷಯ ಡೈವರ್ಟ್ ಆಗುತ್ತೆ? ಇವರಿಬ್ರು ಆಚೆ ನಿಂತ್ಕೊಂಡು ಏನ್ ಮಾತಾಡ್ತಾ ಇದ್ದಾರೆ? ಕಲ್ಯಾಣಿಗೆ ಅನುಮಾನ ಬಂದಿದೆ ಅಂದ್ರೆ ಅದ್ರಲ್ಲಿ ಏನೋ ಖಂಡಿತ ಇರತ್ತೆ. ಕದ್ದು ಕೇಳಿಸ್ಕೊಂಡಾದ್ರೂ ನಿಜವಾದ ವಿಷಯ ಏನು ಅಂತ ತಿಳ್ಕೋಬೇಕು. ಒಂದ್ ಕೆಲ್ಸ ಮಾಡೋಣ ಸಿದ್ದು, ಚಿಕ್ಕ ಲೈನ್ ಪಕ್ಕ ದೊಡ್ಡ ಲೈನ್ ಹಾಕೋಣ. ಅಂದ್ರೆ ಈ ಮನೇಲಿರೋರು ನಮ್ಮನ್ನ ಟಾರ್ಗೆಟ್ ಮಾಡ್ದಿರೋ ಹಾಗೆ ಡೈವರ್ಟ್ ಮಾಡ್ಬೇಕು. ಸ್ಯಾಮ್, ನೀನೇನು ಭಯ ಪಡಬೇಡ ಸ್ಯಾಮ್. ನಾವೇನು ತಪ್ಪು ಮಾಡಿಲ್ಲ. ನಾವ್ ಈ ಪರಿಸ್ಥಿತಿಲೂ ಕೂಡ ಈ ಮನೆಗೆ ಯಾಕೆ ಬಂದ್ವಿ? ನಿನ್ ಮಗುನ್ ನೋಡ್ಕೊಂಡಾದ್ರೂ ನಿನ್ ನೋವ್ನ ಮರಿತ್ಯಾ? ಒಂದ್ 4 ದಿನ ಇದ್ದು ಹೋಗೋಣ ಅಂತ ತಾನೇ ಬಂದಿದ್ದು. ಹೌದು ಸಿದ್ದು, ನಾವು ಬಂದಿದ್ದು ನನ್ನ ಮಗುನ ಕಣ್ಣಾರ
ಒಂದ್ 4 ದಿನ ನೋಡ್ಕೊಂಡು ಹೋಗೋಣ ಅಂತ. ಆದ್ರೆ ಕಲ್ಯಾಣಿ ನಮ್ಮನ್ನ ಇರೋದಕ್ ಬಿಡೋದಿಲ್ಲ ಅನ್ಸುತ್ತೆ. ನಮ್ಮ ಮಗು ಅಂತ ಅಂತಿದ್ದಾಳಲ್ಲ. ಪರವಾಗಿಲ್ಲ ಬಿಡು ಸಂಪದ. ನಾವೀ ಮನೇಲಿ ಇರಕ್ಕಾಗಿಲ್ಲ ಅಂದ್ರು ನಮ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ಈ ಮಗು ಈ ಮನೇಲಿ ರಾಜನಾಗ್ ಮೆರಿತಾನೆ. ಅದ್ ಸಾಕು. ಹೌದು ಸಿದ್ದು, ಮೋಕ್ಷ ನಮ್ಮಿಬ್ಬರಿಗೂ ಹುಟ್ಟಿದವನು ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ನಮ್ಮ ಮಗ ಇಲ್ಲಿ ತುಂಬಾ ಆರಾಮಾಗಿ ಬೆಳಿತಾನೆ. ಅದಕ್ಕಿಂತ ನಮಗೆ ಬೇರೆ ಇನ್ನೇನ್ ಬೇಕು ಹೇಳು? ಇಲ್ದಿದ್ರೆ ನಮ್ಮ ಮಗು ಶೌರ್ಯನ್ ಮಗು ಆಗಿ ಬೆಳಿತಿದೆ ಅನ್ನೋದ್ ಬಿಟ್ರೆ ನನಗೇನು ಬೇಜಾರಿಲ್ಲ ಸ್ಯಾಮ್. ನಾವ್ ಯಾವ್ದೇ ಕಷ್ಟದಲ್ಲಿದ್ರು ಅವನ್ ದೊರೆಯಾಗಿ ಮೆರಿತಾನಲ್ವಾ, ಅಷ್ಟೇ ಸಾಕು. ಈ ವಿಷಯ ಶೌರ್ಯಂಗೆ ಗೊತ್ತಿಲ್ಲದೆ ಇರೋದ್ರಿಂದ ಶೌರ್ಯ ಈಗ್ಲೂ ಕೂಡ ತನ್ನ ಮಗು ಅಂತ ಖುಷಿಯಾಗಿದ್ದಾನೆ. ಅದಕ್ಕೆ ನಾನು ಮಗುನ ಹತ್ರ ಇಟ್ಕೊಂಡು ಮುದ್ದು ಮಾಡೋದಿಲ್ಲ. ಈ ವಿಷಯ ನಮ್ ದಮಯಂತಿ ಅತ್ತೆಗೆ ಗೊತ್ತಾಯ್ತು ಅಂದ್ರೆ ರಾಧ ಅಂತ ಮಾಡ್ಬಿಡ್ತಾರೆ. ಗೊತ್ತಾದ್ರೂ ಏನಂತಾರೆ ಸ್ಯಾಮ್? ಇವಾಗ್ಲೇ ನೀನ್ ನನ್ ಜೊತೆ ಬಂದಿರೋದಕ್ಕೆ ಎಲ್ಲರೂ ಅನುಮಾನಿಸ್ತಿದ್ದಾರೆ. ಅದ್ರ ಜೊತೆ ಇಷ್ಟ ದಿನ ನನ್ ಮಗ ಅಂತಿದ್ದಿನ್ ಮೋಕ್ಷ ನನ್ ಮಗು ಅಲ್ಲ ಇನ್ನೊಬ್ರು ಮಗು ಅಂತ ಗೊತ್ತಾದ್ರೆ ಕುಂಡ್ಗೆ ನಿಂತೋಗಲ್ವಾ? ಬೇಡ ಸಿದ್ದು, ನಾವು ಕೆಟ್ಟವರಾಗಿದ್ದಾಗ ಮಾಡಿದ್ದ ತಪ್ಪುಗಳದು. ಇವಾಗ ಅದನ್ನೇ ಇಟ್ಕೊಂಡು ಯಾರ ನೋವು ನಾವು ಕಾರಣ ಆಗ್ಬಾರ್ದು. ನಾವೇನ್ ಮಾಡ್ತಾ ಇದೀವಿ ಅಂತ ತಿಳ್ಕೊಳಕ್ ಬಂದು ನಾವ್ ಹೇಳಿದ ಸುಳ್ಳನ್ ನಂಬಿ ನಿಜ ಅನ್ಕೊಂಡು ಶಾಕ್ ಆಗಿದ್ದಾರೆ. ಇಲ್ಲ ಅಂದಿದ್ರೆ ಈಗ್ಲೇ ಜಗಳಕ್ ಬಂದ್ಬಿಡ್ತಾ ಇದ್ರು. ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದಕ್ಕೆ ಅವ್ರ ಮನ್ಸನ್ನ ಕೆಡಿಸ್ಲೇಬೇಕು ಸ್ಯಾಮ್. ಅದನ್ ಬಿಟ್ಟು ಬೇರೆ ದಾರಿನೇ ಇಲ್ಲ. ಸಡನ್ ಆಗಿ ಒಳ್ಳೆ ಪ್ಲಾನ್ ಮಾಡಿದ್ಯಾ ಸಿದ್ದು? ಕಂದ ನಿಲ್ಲು. ಕಂದ,
ಪರವಾಗಿಲ್ಲ ಬಿಡು ಸಂಪದ. ನಾವೀ ಮನೇಲಿ ಇರಕ್ಕಾಗಿಲ್ಲ ಅಂದ್ರು ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರೋ ಈ ಮಗು ಈ ಮನೇಲಿ ರಾಜನಾಗ್ ಮೆರಿತಾನೆ. ಮೋಕ್ಷ ನಮ್ಮಿಬ್ಬರಿಗೂ ಹುಟ್ಟಿದವನು ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಅಜ್ಜಿ ಅಜ್ಜಿ ನಾವೀ ಮನೇಲಿ ಇರಕ್ಕಾಗಿಲ್ಲ ಅಂದ್ರು ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರೋ ಈ ಮಗು ಈ ಮನೇಲಿ ರಾಜನಾಗ್ ಮೆರಿತಾನೆ. ಯಾರೋ ಯಾರು ನಿನಗಜ್ಜಿ? ಹೋಗ ಆ ಕಡೆ. ಅತ್ತೆ, ಮೋಕ್ಷ, ಏನಮ್ಮ, ಏನ್ ಮಾಡ್ತಾ ಇದೀಯ ನೀನು? ಈ ಚಿಕ್ಕ ಹುಡುಗನ ಜೊತೆ ಹೀಗ ವರ್ತಿಸೋದು? ಅಲ್ಲ, ಇವನು ನೀನು ಯಾಕೆ ಹಾಕಿ ತಳ್ದೆ? ಏನಾದ್ರೂ ಆಗಿದ್ದಿದ್ರೆ? ಆದ್ರೆ ಆಗ್ಲಿ, ಅವನೇ ನಿನ್ನ ಮಗ ಅಲ್ವಲ್ಲ. ಅಮ್ಮ, ನನ್ನ ಮಗ ಅಲ್ಲ ಅಂದ್ರೆ ಏನಮ್ಮ? ಏನ್ ಹೊಸ್ದಾಗಿ ಮಾತಾಡ್ತಿದ್ಯಾ? ಇದಕ್ ಮುಂಚೆ ನನ್ನ ಮಗು ಅಲ್ಲ ಅಂತ ಮಾಡಿದ ಗಲಾಟೆ ಸಾಕಾಗ್ಲಿಲ್ವಾ? ಮತ್ತೆ ಯಾಕೆ ಶುರು ಮಾಡಿದ್ಯಾ? ಏನ್ ದಮಯಂತಿ ಇದು? ಬಿಟ್ಟಿದ್ಯಾ ಅನ್ಕೊಂಡಿದ್ದೆ, ಮತ್ತೆ ಶುರು ಮಾಡಿದ್ಯಾ? ಮೋಕ್ಷ ಶೌರ್ಯನ್ ಮಗ ಅಲ್ದೆ ಇನ್ಯಾರ ಮಗ ಆಗ್ತಾನೆ? ಅಮ್ಮ, ನಿನಗೇನು ಗೊತ್ತಿಲ್ಲ. ನಾನು ಏನೇ ಹೇಳಿದ್ರು ಅದನ್ನ ಕೇಳೋದು ಇಲ್ಲ. ಹಾಗಾಗಿ ಒಂದು ಕೆಲಸ ಮಾಡಿ, ಇವನು ಮನೇಲಿರೋದಕ್ಕೆ ಅವಕಾಶನೇ ಇಲ್ಲ. ಹೇಗೂ ಹೊಟ್ಟೆಲಿರೋ ಮಗು ಹೊರಟೋಯ್ತು ಅಂತ ಸಂಪದ ದುಃಖ ಪಡ್ತಿದ್ದಾಳಲ್ಲ, ಈಗ ಬಂದು ನಮ್ಮ ಮನೆಗೆ ಸೇರ್ಕೊಂಡಿದ್ದಾರಲ್ಲ, ಅವಳಿಗೆ ಅವಳ ಮಗನ್ನ ಕೊಟ್ಬಿಟ್ಟು ಈ ಮನೆಯಿಂದ ಆಚೆ ಕಳಿಸಿ. ಆಗ ನಮ್ಮ ಮನೇಲಿ ಯಾವ ಗಲಾಟೆನೂ ಇರಲ್ಲ. ಅತ್ತೆ, ಏನ್ ಮಾತಾಡ್ತಿದ್ದೀರಾ ನೀವು? ನನಗೆಲ್ಲ ಗೊತ್ತು ಕಣೆ, ಗೊತ್ತಿದ್ದೆ ಮಾತಾಡ್ತಾ ಇದ್ದೀನಿ. ಏನ್ ಗೊತ್ತಮ್ಮ? ಏನ್ ಗೊತ್ತು ಅಂತ ಮಾತಾಡ್ತಿದ್ಯಾ? ಅವ್ನು ನನ್ನ ಮಗ ಅಲ್ಲ ಅಂದ್ರೆ ಅರ್ಥ ಏನು? ಅವನು ನಿನ್ನ ಮಗ ಅಲ್ಲ ಕಣೋ. ಹೇಗೂ ಮಗುನ ಕಳ್ಕೊಂಡು ಸಂಕಟ ಪಡ್ತಿದ್ದಾಳಲ್ಲ ಇವಳು. ಇವಳಿಗೆ ಅವನ್ನ ಕೊಟ್ಟು ಕಳಿಸ್ಬಿಡಿ, ಯಾವ ಜಗಳನೂ ಇರಲ್ಲ. ಅತ್ತೆ, ಕಂದ ನನ್ ಮಗ, ನನ್ ಪ್ರಾಣ. ನನ್ ಮಗ ನನಗೆ ಅವಶ್ಯಕತೆ ಇಲ್ಲ ಅಂತ ಸಂಪದ ಅವತ್ತೇ ಹೇಳಿದ್ಲು. ಇವತ್ತು ಮತ್ತೆ ನೀವು ಹೊಸದಾಗಿ ಅವ್ರ ಮಗನ ಅವ್ರಿಗೆ ಕೊಟ್ಬಿಟ್ಟು ಕಳಿಸ್ಬಿಡು ಅಂತ ಇದ್ದೀರಾ? ಕಂದ ಯಾವತ್ತಿದ್ರು ನನ್ ಮಗನೇ, ಯಾರಿಗೂ ಅವನನ್ನ ಕೊಡೋದಕ್ಕಾಗಲ್ಲ. ಅಯ್ಯೋ ದಡ್ಡಿ, ನಿನಗೆ ಅರ್ಥ ಆಗಲ್ವೇ? ನಾನ್ ಯಾಕೆ ಹೇಳ್ತಿದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೋ. ಏನೇ ಅರ್ಥ ಮಾಡ್ಕೊಳ್ಳೋದು? ಹಾ, ದಿನ ಒಂದು ಜಗಳ ಮಾಡ್ತಾನೆ ಇರ್ತೀಯ. ಅದು ನಿನ್ಗೆ ಅಭ್ಯಾಸ ಅಂತ ಅನ್ಕೊಂಡು ನಾವು ಸುಮ್ಮನೆ ಇರ್ತಿದ್ರೆ ಮತ್ತೆ ಇವಾಗೇನು? ಆ ಚಿಕ್ಕ ಮಗುನ ಹಿಡ್ಕೊಂಡು ತಳ್ಳಿದ್ದು ಸಾಲ್ದೆ ಅವ್ನು ನಮ್ಮ ಮಗ ಅಲ್ಲ ಅಂತ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಲ್ಲ, ಅಷ್ಟಕ್ಕೂ ಬುದ್ಧಿ ಇದೆಯಾ ನಿನ್ಗೆ? ದಮಯಂತಿ, ನಾವು ಸುಮ್ಮನೆ ಇದೀವಿ ಅಂದ್ರೆ ನೀನ್ ನಾವು ಹೆತ್ತಿರೋ ಮಗಳು ಅಂತ. ಹಾಗಂತ ನೀನ್ ಏನೇ ಮಾಡಿದ್ರು ನಾವು ಸಹಿಸ್ಕೊತೀವಿ ಅನ್ಕೋಬೇಡ. ಮಗು ವಿಷಯದಲ್ಲಿ ನೀನ್ ಈ ರೀತಿ ಮಾತಾಡ್ದೆ ಅಂದ್ರೆ
ಹೆತ್ತ ಮಗಳು ಅಂತ ನೋಡೋದಿಲ್ಲ. ಏನ್ ಅನ್ಕೊಂಡಿದ್ಯಾ ನೀನು? ಈಗ ನಾನು ಸತ್ಯ ಹೇಳಿದ್ರು ಅದನ್ನ ಯಾರು ನಂಬೋದಿಲ್ಲ. ಆ ಕಡೆ ತಿರುಗಿ ಈ ಕಡೆ ತಿರುಗಿ ಕೊನೆಗೆ ನನ್ನನ್ನೇ ದಡ್ಡಿ ಮಾಡ್ಬಿಡ್ತಾರೆ. ಏನ್ ಮಾಡ್ಲಿ ಈಗ? ಇವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ?